ನಮ್ಮ ಜರ್ನಿನಲ್ಲಿ ಸಕ್ಸಸ್ಫುಲ್ಲಾಗಿ 2ನೇ ತಿಂಗಳು ಸೇವಿಂಗ್ಸ್ ನಾವು ಮುಗಿಸಿದ್ದೀವಿ. ಸೊ ಮಿಸ್ಟ್ರಿ ಬಾಕ್ಸಲ್ಲಿ 2ನೇ ತಿಂಗಳು ನಾನು ಎಷ್ಟು ಸೇವ್ ಮಾಡಿದ್ದೀನಿ ಅನ್ನೋದೇ ಈ ವಿಡಿಯೋ. ಹೋದ ತಿಂಗಳಿಗಿಂತ ಜಾಸ್ತಿ ಸೇವ್ ಮಾಡಿದ್ದೀನಾ? ಇಲ್ಲ ಹೋದ ತಿಂಗಳಿಗಿಂತ ಕಡಿಮೆ ಸೇವ್ ಮಾಡಿದ್ದೀನಾ? ಇದು ನಮ್ಮ ಜರ್ನಿನಲ್ಲಿ ನಮ್ಮ 1 ಕೋಟಿ ಗುರಿನ ಮುಟ್ಟಕ್ಕೆ ಇನ್ನು ಎಷ್ಟು ನಮ್ಮನ್ನು ಮುಂದೆ ತೊಗೊಂಡು ಹೋಗಿದೆ ಅಂತ ನೋಡೋದಕ್ಕೆ ವಿಡಿಯೋ ಫುಲ್ ನೋಡಿ. 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಹೇಳಿದಂಗೆ ಈ ವಿಡಿಯೋ ಬಂದು ನನ್ನ ಸೆಕೆಂಡ್ ಮಂತ್ ಸೇವಿಂಗ್ಸ್ ಅಪ್ಡೇಟ್ ಆಫ್ ಮಿಸ್ಟ್ರಿ ಬಾಕ್ಸ್. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್, ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ಸೊ ಇವಾಗ ನಾನು ಇವತ್ತಿನ ವಿಡಿಯೋನಲ್ಲಿ ಮಿಸ್ಟ್ರಿ ಬಾಕ್ಸ್ ತಂದಿದ್ದೀನಿ. ಸೊ ಮಿಸ್ಟ್ರಿ ಬಾಕ್ಸಿಂದ ಫಸ್ಟ್ ಕ್ಯಾಶ್ ಆಚೆ ತೆಗೆಯೋಣ. ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ, ಬಟ್ ಆದರೂ ಒಂದು ಸತಿ ಕ್ಯಾಶ್ ನಾನು ಕೌಂಟ್ ಮಾಡ್ತೀನಿ ಸೊ ದಟ್ ಮಿಸ್ಟೇಕ್ ಏನೂ ಆಗಿರಬಾರ್ದು ಅಂತ. ಸೊ ಕೌಂಟ್ ಮಾಡಾಯಿತು. ಆ್ಯಕ್ಚುಲಿ ಎಷ್ಟಿದೆ ಅಂದರೆ ಟೋಟಲ್ 19,900 ರುಪೀಸ್ ಇದೆ. ಸೊ ಇದು ನೀವು ನೋಡಿದ್ರೆ ಇಟ್ಸ್ ಅ ಫೆಂಟ್ಯಾಸ್ಟಿಕ್ ಇಂಪ್ರೂವ್ಮೆಂಟ್ ನನ್ನ ಪ್ರಕಾರ. ಯಾಕೆ ಅಂದರೆ ಹೋದ ತಿಂಗಳು ನಾವು ಸೇರಿಸಿದ ದುಡ್ಡು ಮಿಸ್ಟ್ರಿ ಬಾಕ್ಸಲ್ಲಿ ಬಂದು 11,000 ರುಪೀಸ್. ಈ ತಿಂಗಳು ನಾವು ಸೇರಿಸಿರೋದು 19,900 ರುಪೀಸ್. ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಡಬಲ್ ಸೇರಿಸಿದ್ದೀನಿ ನಾನು. ಸೊ ಅಫ್ಕೋರ್ಸ್ ಎಕ್ಸಾಕ್ಟ್ ಡಬಲ್ ಆಫ್ 11,000 ಅಂದರೆ ಒಂದು 22,000 ಆಗುತ್ತೆ, ಬಟ್ ಆಲ್ಮೋಸ್ಟ್ ಡಬಲ್ ಆಗಿದೆಯಲ್ಲ. ಸೊ ಇವಾಗ ನೀವು 19,900 ಪ್ಲಸ್ 11,000 ಮಾಡಿದ್ರೆ ಟೋಟಲಾಗಿ 30,900 ರೂಪಾಯಿ ಇಲ್ಲಿ ತನಕ ನಾವು ಈ 1 ಕೋಟಿ ಜರ್ನಿನಲ್ಲಿ ಸೇರಿಸಿದ್ದೀವಿ. ಅಫ್ಕೋರ್ಸ್ ನೀವು 1 ಕೋಟಿ ಅಂತ ಯೋಚನೆ ಮಾಡಿ 30,900 ರೂಪಾಯಿ ಅಂತ ತೊಗೊಂಡ್ರೆ ನಮಗೆ ಚಿಕ್ಕದಾಗೆ ಅನ್ಸೋದು, ಖಂಡಿತ ನಾನು ಅದನ್ನು ಒಪ್ತೀನಿ. ಬಟ್ ನಾನು ಯಾವಾಗಲೂ ಹೇಳೋ ಥರ ಇವತ್ತು ಎಲ್ಲಿದ್ದೀವಿ ಅನ್ನೋದನ್ನು ತುಂಬ ತಲೆಗೆಡಿಸ್ಕೋಬೇಡಿ. ಫಸ್ಟ್ ನೀವು ಯೋಚನೆ ಮಾಡಿ, 2 ತಿಂಗಳಿಗೆ ಮುಂಚೆ 60 ಡೇಸ್ ಬಿಫೋರ್ ನನ್ನ ಸೇವಿಂಗ್ಸ್ 0, 30 ಡೇಸ್ ಆದಮೇಲೆ ನನ್ನ ಸೇವಿಂಗ್ಸ್ 11,000. ಇವತ್ತು 60 ಡೇಸ್ ಆದಮೇಲೆ ನನ್ನ ಸೇವಿಂಗ್ಸ್ ಟೋಟಲ್ ನಾನು ಹೇಳ್ತಿರೋದು 30,900 ರೂಪಾಯಿ. ಈ ತಿಂಗಳಿನ 19,900 ರೂಪಾಯಿ ಸೇರಿದ್ರೆ ಅಲ್ವಾ. ಸೊ ಈಗ ಪ್ರೋಗ್ರೆಸ್ ನಡೀತಿದೆ, ಅಟ್ಲೀಸ್ಟ್ ಚಿಕ್ಕ ಪ್ರೋಗ್ರೆಸ್ ನಡೀತಿದೆ. ಸೊ 2 ತಿಂಗಳಲ್ಲಿ ನಾವು ಇಷ್ಟು ಪ್ರೋಗ್ರೆಸ್ ಮಾಡಿದ್ದೀವಿ. ಖಂಡಿತ ಇದು ಬೆಳೀತಾ ಇನ್ನು 34 ತಿಂಗಳು ಉಳಿದಿದೆ ಅಲ್ವಾ. ಈ 34 ತಿಂಗಳಲ್ಲಿ ನಾನು ನನ್ನ 3 ವರ್ಷದಲ್ಲಿ 1 ಕೋಟಿ ಗುರಿನ ಖಂಡಿತ ನಾನು ತಲುಪ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಪ್ಲಸ್ ಈ ಜರ್ನಿ ಬಂದು ತುಂಬ ಜೆನ್ಯೂನ್ ಆಗಿರುತ್ತೆ. ಇವಾಗ ನಾನು ಹೇಳಿದಂಗೆ ಹೋದ ತಿಂಗಳು 11,000 ಸೇರಿಸಿದ್ದೆ, ಅದನ್ನು ನಾನು ಹೇಳಿದ್ದೀನಿ. ಈ ತಿಂಗಳು 19,900 ಸೇರಿಸಿದ್ದೀನಿ, ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಈ ದುಡ್ಡನ್ನ ನಾವು ಹೇಗೆ ಇನ್ವೆಸ್ಟ್ ಮಾಡ್ತೀವಿ ಅದನ್ನು ಹೇಳ್ತೀನಿ. ಪ್ಲಸ್ ನೆಕ್ಸ್ಟ್ ಹೆಂಗೆ ಸೇವಿಂಗ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದೆಲ್ಲ ನೀವು ಫಾಲೋ ಮಾಡಬೇಕು, ಜರ್ನಿನ ನೋಡಬೇಕು. ಪ್ಲಸ್ ನಿಮ್ಮ ಅಭಿಪ್ರಾಯ ಇಲ್ಲ ಸಜೆಷನ್ಸ್ನ ಕೊಡಬೇಕು ಅಂದರೆ ಏನು ಮಾಡಬೇಕು ನಿಮಗೆ ಗೊತ್ತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮಗೆ ಗೊತ್ತಿರೋರಿಗೆ ಫಾರ್ವರ್ಡ್ ಮಾಡಿ, ಮತ್ತು ಆಯಿತು ಅಂದರೆ ಲೈಕ್ ಮಾಡಿ. ಪ್ಲಸ್ ನೀವು ಈ ತಿಂಗಳು ಮಿಸ್ಟ್ರಿ ಬಾಕ್ಸ್ ಆಗಲಿ ಇಲ್ಲ ಬೇರೆ ಯಾವುದಾದ್ರು ಆಪ್ಷನ್ಸಲ್ಲಿ ನೀವು ಸೇವ್ ಮಾಡಿದರೆ ಎಷ್ಟು ಸೇವ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಅಮೂಲ್ಯವಾದ ಕ್ಷಣನ ನನಗೋಸ್ಕರ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ 3ನೇ ತಿಂಗಳು ಎಷ್ಟು ಸೇವ್ ಮಾಡಿದ್ದೀನಿ ಅಂತ ನೋಡೋದಕ್ಕೆ ಇನ್ನೊಂದು 1 ತಿಂಗಳು ಕಾಯಬೇಕಾಗತ್ತೆ. ಬಟ್ ಡೈಲಿ ನನ್ನ ಶಾರ್ಟ್ ಸಬ್ಜೆಕ್ಟ್ ಆಗಲಿ ಇಲ್ಲ ಬೇರೆ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಈ ಸಪೋರ್ಟೇ ನನಗೆ ದೊಡ್ಡ ಮೋಟಿವೇಶನ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದಿಸ್. ತುಂಬ ಧನ್ಯವಾದಗಳು. ನಾನು ವಿನೋದ್, ಇದು ನನ್ನ ಚಾನೆಲ್ ನನ್ನ ಆರ್ಥಿಕ ಹಾದಿ. ನಮಸ್ಕಾರ.